ರೈಟ್, ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹಾಸನದಿಂದ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಮಚ್ ಪ್ರಿಡಿಕ್ಟೆಡ್. ಅದೇನು ಈ ಕ್ಷಣ ಅಂತ ಅಲ್ಲ. ಹಾಸನದಿಂದ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಆಲ್ಮೋಸ್ಟ್ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು. ಅಲ್ಲಿ ಈ ಸಾರಿ ಭಾರಿ ಕುತೂಹಲ ಇದೆ. ಸಿಂಹಾಸನಕ್ಕಾಗಿ ಪ್ರಜ್ವಲ್ ವರ್ಸಸ್ ಶ್ರೇಯಸ್ ಪಟೇಲ್. ಸೊ ಪುತ್ರ ಪ್ರಜ್ವಲ್ ಪಕ್ಕದಲ್ಲಿಯೇ ನಿಂತು ಎಚ್ ಡಿ ಕುಮಾರಸ್ವಾಮಿ ಕಣ್ತುಂಬಿಕೊಂಡಿದ್ದಾರೆ. ಅಲ್ಲಿ ಭಯಂಕರ ಫೈಟ್ ಇದೆ ಈ ಸಾರಿ. ಯಾತಕ್ಕೆ ಅಂತ ಹೇಳ್ತೀನಿ. ಪ್ರಜ್ವಲ್ ವರ್ಸಸ್ ಶ್ರೇಯಸ್ ಪಟೇಲ್ ಆದಾಗ ಈ ಸಾರಿ ಅಂತೂ, ಯಾಕಂದ್ರೆ ಪುಟ್ಟಸ್ವಾಮಿ ಗೌಡ್ರ ಮೊಮ್ಮಗ ಶ್ರೇಯಸ್ ಪಟೇಲ್. ಹಿಂದೆ ಒಂದ್ಸಾರಿ ನಾವು ನೆನ್ಪು ಮಾಡ್ಕೊಬೋದು, ದೇವೇಗೌಡ್ರನ್ನ ಪುಟ್ಟಸ್ವಾಮಿ ಗೌಡ್ರು ಸೋಲ್ಸಿದ್ರು. ಅದು ಒಂದೇ ಸಾರಿ ದೇವೇಗೌಡರು ಅಲ್ಲಿ ಸೋತಿದ್ದು. ಸೊ ಹಾಗಾಗಿ ಈ ಸಾರಿ ಪುಟ್ಟಸ್ವಾಮಿ ಗೌಡ್ರ ಮೊಮ್ಮಗ ವರ್ಸಸ್ ದೇವೇಗೌಡ್ರ ಮೊಮ್ಮಗ. ಮೂರನೇ ತಲೆಮಾರಿನ ನಾಯಕರ ಯುದ್ಧಕ್ಕೆ ಹಾಸನ ಸಜ್ಜಾಗಿದೆ. ಕಳೆದ ಸರಿ ಹೊಳೆನರಸೀಪುರದ ರೇವಣ್ಣ ಅವ್ರನ್ನ ಕೂಡ 1,500 ಓಟಿನ ಅಂತರದಲ್ಲಿ ಮಾತ್ರ ರೇವಣ್ಣ ಗೆದ್ದಿದ್ದು. ಹಾಗಾಗಿ ಶ್ರೇಯಸ್ ಪಟೇಲ್ ಎಲ್ಲೋ ಒಂದು ಕಡೆ ಸ್ವಲ್ಪ ಟಫ್ ಫೈಟ್ನ ಕೊಡ್ತಾರೆ ಅಂತ ಅನ್ಸುತ್ತೆ. ನಮ್ಮಿಂದ ಏನೇ ತಪ್ಪಿದ್ರು ಕ್ಷಮಿಸಿ, ದೇವೇಗೌಡರ ಹೆಸರು ಉಳಿಸಿ HDK ಕೇಳಿದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಹಾಸನ ವಿಧಾನಸಭೆಯಲ್ಲಿ ಅಭ್ಯರ್ಥಿ ಮಾಡಿ ದೇವರ ಕುಟುಂಬ ಗೆಲ್ಲಿಸ್ತೀವಿ. ನನ್ನ ನನಗೋಸ್ಕರ ಈ ದಿನಕ್ಕಿಂತ ಸೇವೆ ಮಾಡಿದ್ದೇನೆ. ದಯವಿಟ್ಟು ಯಾವ ಪ್ರಚಾರಗಳು ಬೆಳೆದಿದ್ದಾರೆ. ದೇವರು ಕೊಟ್ಟಂತ ಶಕ್ತಿಯನ್ನ ಹಲವಾರು ಜನ ಉಪಯೋಗ ಮಾಡ್ಕೊಂಡಿದ್ದಾರೆ, ಹಲವಾರು ಜನ ಉಪಯೋಗ ಮಾಡ್ಕೊಂಡಿದ್ದಾರೆ, ಮೋಸ ಮಾಡಿದ್ದಾರೆ. ಹಾಗೂ ಈ ಚುನಾವಣೆ ಮೊನ್ನೆ ಹಾಸನದಲ್ಲಿ ದೇವೇಗೌಡರು ಕೂಡ ಹೋಗಿ ಅಲ್ಲಿ ಪ್ರಜ್ವಲ್ ಅವರ ಸಾಧನೆಗಳ ಪುಸ್ತಕ ಏನೋ ಬಿಡುಗಡೆ ಮಾಡಿದ್ರು. ಅದು ಎಲ್ಲ ಸರಿ. ಆದರೆ ಅಲ್ಲಿ ಹಾಸನದಲ್ಲಿ ಗೌಡ್ರ ಕುಟುಂಬದ ಪರ ಅಥವಾ ವಿರೋಧ ಅನ್ನೋ ಪರಿಸ್ಥಿತಿ ಇರ್ತಕ್ಕಂಥದ್ದು. ಅದು ಮೊದಲಿಂದನೂ ಹಾಗೇನೆ. ನಮ್ಮ ಪ್ರತಿನಿಧಿ ಖುಷ್ವಂತ್ ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಸ್ಥಳದಲ್ಲಿ ಹೇಗಿದೆ ಪರಿಸ್ಥಿತಿ ಈ ಸಾರಿ? ಶ್ರೇಯಸ್ ಪಟೇಲ್ ವರ್ಸಸ್ ಪ್ರಜ್ವಲ್ ರೇವಣ್ಣ, ಮೂರನೇ ತಲೆಮಾರಿನ ಫೈಟ್ ಅಗೈನ್. ಆದರೆ ಎಷ್ಟರ ಮಟ್ಟಿಗೆ ಪ್ರಜ್ವಲ್ ರೇವಣ್ಣಗೆ ಅಲ್ಲಿ ಬೆಂಬಲ ಇದೆ, ದೇವೇಗೌಡರ ಕುಟುಂಬಕ್ಕೆ ಅಲ್ಲಿ ಬೆಂಬಲ ಇದೆ, ಅಥವಾ ಒಳೇಟೇನಾದರೂ ಬೀಳೋ ಚಾನ್ಸ್ ಇದೆಯಾ? ಗ್ರೌಂಡಲ್ಲಿ ಹೇಗಿದೆ ಸಿಚುವೇಶನ್? ಮಾಜಿ CM ಕುಮಾರಸ್ವಾಮಿ ಅವರು JDS ಮುಖಂಡ ಅವರು ಈಗ ಸಭೆಯನ್ನು ಮಾಡಿದರು. ಆದರೆ ಇಲ್ಲಿಂದ ಒಂದು ಮುಖ್ಯ ಮೆಸೇಜನ್ನು ತಿಳಿಸಿದರು. ಏನಂತ ಅಂದರೆ ಹಾಸನದಲ್ಲಿ ಪ್ರಜ್ವಲ್ಲೇ ಸ್ಪರ್ಧೆ ಮಾಡೋದು ಅನ್ನೋದು ಈಗ ಗ್ಯಾರಂಟಿ ಆಗಿರುವಂಥದ್ದು. ಜೊತೆಗೆ ಇನ್ನೊಂದು ಮುಖ್ಯ ವಿಚಾರ ಅಂದರೆ ಯಾವುದೇ ಕಾರಣಕ್ಕೂ ಈ ಬಾರಿ ನಮ್ಮನ್ನು ಕೈಗೆ ಬಿಡಬೇಡಿ. ಹಾಗೆ ಈ ಬಾರಿ ಚುನಾವಣೆ ಏನಿದೆ ಆ ಚುನಾವಣೆ ಪ್ರಜ್ವಲ್ ಅಲ್ಲ, ಬದಲಾಗಿ ಕುಮಾರಸ್ವಾಮಿಯೇ ಸ್ಪರ್ಧೆ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ನಂಬಿಕೆಯನ್ನು ಇಟ್ಟು ಮತ ನೀಡಿ ಅನ್ನುವಂಥದ್ದನ್ನು ಅವರು ಕೇಳಿದರು. ಇದಕ್ಕೆ ಮುಖ್ಯವಾದ ಕಾರಣ ಯಾವುದೇ ಕಾರಣಕ್ಕೂ ಹಾಸನ ಕೈ ತಪ್ಪಬಾರ್ದು ಅನ್ನುವಂಥದ್ದು. ಜೊತೆಗೆ ಈಗಾಗಲೇ BJP ಮೈತ್ರಿ ಆದರೂ ಕೂಡ ಹಾಸನದಲ್ಲಿ BJP ಮೈತ್ರಿ ಅಷ್ಟು ಏನು ಒಂದು ಜಟಾಪಟಿ ಇರುವಂಥದ್ದು ಸ್ಪಷ್ಟ ಇರುವಂಥದ್ದು. ಯಾಕೆಂದರೆ ಪ್ರೀತಮ್ ಗೌಡ ಆಗಿರ್ಬೋದು ಅಥವಾ ಅರಕಲಗೂಡು ಮಾಜಿ ಶಾಸಕ BJPಯ ಮುಖಂಡರಾದಂಥ AT ರಾಮಸ್ವಾಮಿ ಆಗಿರ್ಬೋದು, ಅಥವಾ ಇವರೆಲ್ಲ ಕೂಡ ಅಸಮಾಧಾನವನ್ನು ಹೊರಹಾಕಿದರು. ಜೊತೆಗೆ ಏನು ಮಾಜಿ ಶಾಸಕ ಸಕಲೇಶಪುರದ ವಿಶ್ವನಾಥ್ ಕೂಡ ಪ್ರಜ್ವಲ್ ಸ್ಪರ್ಧೆಯನ್ನು ಅಷ್ಟು ಸುಲಭವಾಗಿ ಬಹಿರಂಗವಾಗಿ ಇನ್ನೂ ಕೂಡ ಒಪ್ಕೊಂಡಿಲ್ಲ. ಹೀಗಾಗಿ BJP ಮೈತ್ರಿ ಹೊಂದಿ BJPಯವರೇ ಕೈ ಕೊಡುವಂಥ ಎಲ್ಲ ಲಕ್ಷಣಗಳು ಈ ಒಂದು ಅವರಿಗೆ ಮುನ್ಸೂಚನೆ ಇದ್ದ ಕಾರಣ ಹೇಗಾದರೂ ಮಾಡಿ ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ಎದುರಿಸಬೇಕು, ಜೊತೆಗೆ ಅವರನ್ನು ವಿಶ್ವಾಸಕ್ಕೆ ಪಡಿಬೇಕು ಅನ್ನುವಂಥ ಪ್ರಯತ್ನ ಇವತ್ತಿಗೂ ಕೂಡ ನಡೀತಿದೆ. ಹೀಗಾಗಿ ಬಹು ಮುಖ್ಯವಾದ ಚುನಾವಣೆ JDS ಪಾಲಿಗೆ ಇದಾಗಲಿದೆ. ಈಗಾಗಲೇ ಅವರು ಕೂಡ ಸಾಕಷ್ಟು 3 ಸ್ಥಾನವನ್ನು JDS ಪಾಲಾಗುತ್ತೆ ಅನ್ನುವಂಥದ್ದು, ಅಂದರೆ ಸ್ಪರ್ಧೆ ಮಾಡಲಿಕ್ಕೆ ಬಿಟ್ಕೊಡ್ತಾರೆ ಅನ್ನುವಂಥ ಸಂದೇಶವನ್ನು ಹಾಸನದಿಂದ ಕುಮಾರಸ್ವಾಮಿ ಅವರು ರವಾನಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಖುಷ್ವಂತ್ ಡೀಟೇಲ್ಸ್ಗಾಗಿ.